ಹಾಯ್ ಆಲ್ ವೆಲ್ಕಮ್ ಟು ನರ್ಸಿಂಗ್ ಇನ್ಫೋ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಸಿಲೆಬಸ್. ನಾನು ಕಂಟಿನ್ಯೂಸ್ ಆಗಿ ಸಿಲೆಬಸ್ ಸೀರೀಸ್ನ ಮಾಡ್ತಾ ಇದ್ದೀನಿ. BSc ನರ್ಸಿಂಗ್ ಯಾರೆಲ್ಲ ಓದ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ, ಎಕ್ಸ್ಪೆಷಲಿ ಸೆಮಿಸ್ಟರ್ ಬ್ಯಾಚ್. ಮೋಸ್ಟ್ ಆಫ್ ದ ಪೀಪಲ್ ಯಾರಿಗೂ ಗೊತ್ತಿರಲ್ಲ ಏನು ಓದಬೇಕು ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಕೊಟ್ಟಿರೋದು 6th ಸೆಮಿಸ್ಟರ್. ಓಕೆ, ಈಗ ತಾನೇ ಮೊನ್ನೆ ಇನ್ನೂ ಮುಗ್ದಿದೆ ಅಲ್ವಾ ಎಕ್ಸಾಮಿನೇಷನ್. ಸೊ ನೀವು ಬರಿತಾ ಇರೋದು next 6th semester examination. After finishing this sem, you are definitely going to appear for an exam. There is no doubt in that. But ಅದಕ್ಕಿಂತ ಮುಂಚೆ, ನಮ್ಮ ತಯಾರಿಗಿಂತ ಮುಂಚೆ ನಾವೇನು ಮಾಡಬೇಕಂತ ಹೇಳಿದ್ರೆ ಸಿಲೆಬಸ್ನ ಕ್ಲಿಯರಾಗಿ ಇಟ್ಕೋಬೇಕು. ದಿಸ್ ಇಸ್ ದ ಬೇಸಿಕ್ ಸ್ಟೆಪ್. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಸಿಲೆಬಸ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಫಸ್ಟು ಸಿಲೆಬಸ್ನ ತಿಳ್ಕೊಬೇಕು ಅಲ್ವಾ. ಸೊ 5th ಸೆಮ್ ಮುಗಿಸಿದ್ದೀರಾ, 6th ಸೆಮ್ಗೆ ಹೋಗ್ತಾ ಇದ್ದೀರಾ, ಏನೆಲ್ಲ ಸಿಲೆಬಸ್ ಇದೆ ಅಂತ ಹೇಳಿ ಇವಾಗ ನೋಡೋಣ. ದ ಫಸ್ಟ್ ಇಟ್ ಸೆಲ್ಫ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಸೆಕೆಂಡ್ ಪಾರ್ಟ್. ಓಕೆ, 5th ಸೆಮ್ ಸಿಲೆಬಸ್ನ ಹೇಳುವಾಗ ನಾನು ಹೇಳ್ತೀನಿ ನಿಮಗೆ 5th ಸೆಮ್ಮಲ್ಲಿ ಏನೆಲ್ಲ ಓದಿದ್ರೆ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಲ್ವ. ಸೊ ಅದಕ್ಕೆ ನಾನು ಬರೀ 6th ಸೆಮ್ ಮಾತ್ರ ಹೇಳ್ತಿದ್ದೀನಿ ಇಲ್ಲಿ. 6th ಸೆಮ್ ಅಂತ ಬಂದ ತಕ್ಷಣ ಫಸ್ಟ್ ಚೈಲ್ಡ್ ಹೆಲ್ತ್ ನರ್ಸಿಂಗ್ ಸೆಕೆಂಡ್ ಪಾರ್ಟ್, ಅದ್ರ ಜೊತೆಗೆ ನಾವು ಮೆಂಟಲ್ ಹೆಲ್ತ್ ನರ್ಸಿಂಗ್, ಸೈಕ್ಯಾಟ್ರಿ ಅಂತ ಏನು ಕರಿತೀವಿ ಅದು, ದ ಮೆಂಟಲ್ ಹೆಲ್ತ್ ನರ್ಸಿಂಗ್ ಸೆಕೆಂಡ್ ಪಾರ್ಟ್, ಆ್ಯಸ್ ವೆಲ್ ಆ್ಯಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೀಡರ್ಶಿಪ್. ಅದ್ರ ಜೊತೆಗೆ ಅಬ್ಸ್ಟೆಟಿಕ್ಸ್ ಆ್ಯಂಡ್ ಮಿಡ್ವೈಫ್ ಆರ್ ಮಿಡ್ವೈಫ್ ಆ್ಯಂಡ್ ಅಬ್ಸ್ಟೆಟಿಕ್ಸ್, ಗೈನಕಾಲಜಿ. ಇದನ್ನು ಫಸ್ಟ್ ಪಾರ್ಟ್ನ ಓದ್ತೀವಿ. ದ ಲಾಸ್ಟ್ ಸಬ್ಜೆಕ್ಟ್ ನಾನು ಏನು ಹೇಳಿದೆ, OBG ಅಂತ ಹೇಳಿ ಕರಿತೀವಿ, ಅದನ್ನು ನಾವು ಫಸ್ಟ್ ಪಾರ್ಟ್ ಓದ್ತೀವಿ. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ನ ಓದ್ತೀವಿ. ಎಕ್ಸಾಮಿನೇಷನ್ ಯಾವನ್ನೆಲ್ಲ ಬರೀಬೇಕು ಅಂತ ತಿಳ್ಕೊಬೇಕು ಅಂತ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಫಾರ್ ಮೋರ್ ಸಚ್ ಇನ್ಫಾರ್ಮೇಟಿವ್ ವಿಡಿಯೋಸ್ ರಿಗಾರ್ಡಿಂಗ್ ನರ್ಸಿಂಗ್, ಕೈಂಡ್ಲಿ ಡೂ ಫಾಲೋ ನರ್ಸಿಂಗ್ ಇನ್ಫೋ. ಥ್ಯಾಂಕ್ ಯು.